ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದ ಮರಿಬೇಡಿ, ಯಾಕಂದರೆ ಅದರಿಂದ ನನಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ಅಂತ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ಒಂದು ಜೆನ್ಯೂನ್ ಆದಂಥ ಕಂಪ್ನಿ ಆಗಿದೆ. ಯಾಕಂದರೆ ಗೌರ್ಮೆಂಟ್ ಜಾಬ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಹಾಗೆ ಫ್ರೀಲ್ಯಾನ್ಸಿಂಗ್ ಟೈಪ್ ಇರುತ್ತೆ. ಸೊ ಇದು ಯಾವಾಗ ಬೇಕಾದರೂ ನೀವು ಮಾಡ್ಬೋದು, ಆ ರೀತಿಯಾದಂಥ ಜಾಬ್. ಬಟ್ ಡೈಲಿ ಅಥವಾ ಟೈಮ್ ಲೈನ್ ಒಳಗೆ ನೀವು ಕಂಪ್ಲೀಟ್ ಮಾಡ್ಕೊಡ್ಬೇಕಾಗಿರುತ್ತೆ. ಇಲ್ಲಿ ನಿಮಗೆ ಒಂದು ಪ್ರಾಜೆಕ್ಟ್ ಅಂತ ಕೊಟ್ಟು ಟೈಮ್ ಲೈನ್ನ ಕೊಟ್ಟಿರ್ತಾರೆ, 1 ವೀಕ್ ಅಥವಾ 2 ವೀಕ್ಸ್ ಆ ರೀತಿ. ಅದ್ರ ಒಳಗೆ ನೀವು ಕಂಪ್ಲೀಟ್ ಮಾಡಿ ಕೊಡಬೇಕಾಗಿರುತ್ತೆ ಅಷ್ಟೇ. ಸೊ ಯಾವುದೇ ರೀತಿ ಟೈಮ್ ಲಿಮಿಟ್ಸ್ ಇಲ್ಲ. ನೀವೇನಾದರೂ ಸ್ಟೂಡೆಂಟ್ಸ್, ಹೌಸ್ ವೈಫ್ಸ್, ಮದರ್ಸ್ ಆಗಿದ್ರು ಕೂಡ, ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀನಿ ಅಂದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಯಾವುದೇ ರೀತಿ ಅವರು ರಿಸ್ಟ್ರಿಕ್ಷನ್ಸ್ನ ಮಾಡಿಲ್ಲ. ಜೊತೆಗೆ ಇನ್ನು ಬೆಸ್ಟ್ ಪಾರ್ಟ್ ಏನಿದೆ ಈ ಕೆಲಸದಲ್ಲಿ ಅಂದರೆ, ನಿಮಗೆ ಯಾವುದೇ ರೀತಿ ಲ್ಯಾಪ್ಟಾಪ್ ಬೇಕಾಗಿರೋದಿಲ್ಲ. ನಿಮ್ಮ ಹತ್ರ ಒಂದು ಮೊಬೈಲ್ ಹಾಗೆ ಮೊಬೈಲ್ ಡೇಟಾ ಇದೆ ಅಂದರೆ ಸಾಕಾಗಿರುತ್ತೆ. ಯಾರೆಲ್ಲ ಸ್ಟೂಡೆಂಟ್ಸ್ ನಮ್ಮ ಹತ್ರ ಜಸ್ಟ್ ಮೊಬೈಲ್ ಡೇಟಾ ಇದೆ, ಲ್ಯಾಪ್ಟಾಪ್ ಇಲ್ಲ ಅಂತ ಕೇಳ್ತಾ ಇದ್ರಿ, ಅವರೆಲ್ಲರೂ ಇಲ್ಲಿ ಅಪ್ಲೈನ ಮಾಡ್ಬೋದು. ಜೊತೆಗೆ ಇದು ಗೌರ್ಮೆಂಟ್ ಜಾಬ್ ಕೂಡ ಆಗಿದೆ. ಒಂದು ಬೆಸ್ಟ್ ಸ್ಯಾಲ್ರಿ ಕೂಡ ಅವರು ಕೊಡ್ತಾ ಇದ್ದಾರೆ. ಇನ್ನು ಜಾಬ್ ಸರ್ಚ್ ಪಾಯಿಂಟ್ಸ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಜಾಬ್ ರಿಲೇಟೆಡ್ಗೆ. ರೋಲ್ ನೋಡಿದ್ರೆ ನಿಮಗೆ ವೋಟರ್ ಡೇಟಾ ಎಂಟ್ರಿ ರೋಲ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಅಂದರೆ ವೋಟರ್ ಎಂಟ್ರಿ ಲಿಸ್ಟ್ಗಳಿರುತ್ತೆ ಅಥವಾ ಇನ್ಫಾರ್ಮೇಷನ್ಸ್ಗಳನ್ನ ನೀವು ಡೇಟಾ ಎಂಟ್ರಿ ಮಾಡಿ ಕೊಡುವಂಥದ್ದು. ಹೊಸದಾಗಿ ಅಪ್ಲೈ ಮಾಡಿರುವಂಥವ್ರು ಅಥವಾ ಎಕ್ಸ್ಪೈರ್ ಆಗಿಬಿಟ್ಟಿರ್ತಾರೆ, ಅವ್ರದ್ದನ್ನು ಡಿಲೀಟ್ ಮಾಡುವಂಥವ್ರು, ಆ ರೀತಿ ರಿಲೇಟೆಡ್ ಜಾಬ್ ಇರುತ್ತೆ. ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ಕಂಪ್ನಿಯವರೇ ನಿಮಗೆ ಹೇಳ್ಕೊಡ್ತಾರೆ. ಜೊತೆಗೆ ಇಲ್ಲಿ ನಿಮಗೆ ಟಾರ್ಗೆಟ್ಸ್ ಇರೋದಿಲ್ಲ, ಸೇಲ್ಸ್ ಇರೋದಿಲ್ಲ, ಕಾಲಿಂಗ್ ಅಂತೂ ಇರೋದೇ ಇಲ್ಲ. ಜಸ್ಟ್ ಡೇಟಾನ ಎಂಟ್ರಿ ಮಾಡಿ ವಾಪಸ್ ಕಳಿಸುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇಲ್ಲಿ ನೀವು ಫ್ರೆಶರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದು. ನೀವೇನಾದ್ರು ಜಸ್ಟ್ PUC ಪಾಸ್ ಆಗಿದ್ದೀನಿ ಅಂದರೆ ಸಾಕಾಗಿರುತ್ತೆ. ಇಲ್ಲಿ ನಾನು PUC ಪಾಸ್ ಅಂತ ಹೇಳಿದ್ರೆ ನೀವು ಡಿಗ್ರಿ, ಡಿಪ್ಲೊಮೊ ಏನೇ ಮಾಡ್ಕೊಂಡಿದ್ರು ಕೂಡ ಅಪ್ಲೈನ ಮಾಡ್ಬೋದು. PUC ಪಾಸ್ ಅಂದರೆ 10th ಪ್ಲಸ್ ನೀವು ಓದಿರಬೇಕಾಗಿರುತ್ತೆ ಅಷ್ಟೇ. PUC ಮಾಡಿರಬೇಕು ಅಂತ ನಾನು ಹೇಳಿದಾಗ, ಡಿಪ್ಲೊಮೊ ಮಾಡಿರೋರು ಅಪ್ಲೈನ ಮಾಡ್ಬೋದು ಅಂತ ಕೇಳ್ತಾ ಇರ್ತೀರಾ ನನ್ನ ಕಮೆಂಟ್ ಬಾಕ್ಸಲ್ಲಿ. ಸೊ PUC ಪಾಸ್ ಅಂದರೆ ಡಿಪ್ಲೊಮೊ ಆಗಿರೋರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಸ್ಯಾಲ್ರಿ ನೋಡಿದ್ರೆ ನಿಮಗೆ ಪರ್ ಮಂತ್ 30,000 ಸ್ಯಾಲ್ರಿನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಇದೆ. ಸೊ ನೀವು ಚೆನ್ನಾಗಿ ಕೆಲಸನ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂದರೆ ನೆಕ್ಸ್ಟ್ ನಿಮಗೆ ಇನ್ಕ್ರೀಸ್ ಕೂಡ ಮಾಡ್ತಾರೆ. ಬಟ್ ಈಗ ಸ್ಟಾರ್ಟಿಂಗ್ 3 to 6 ಮಂತ್ಸ್ ನಿಮಗೆ 30,000 ಸ್ಯಾಲ್ರಿನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಂದಷ್ಟು ಪಾಯಿಂಟ್ಸ್ಗಳು ಇಲ್ಲಿ ಕಂಪ್ನಿ ಈ ರೋಲ್ಗೆ ವರ್ಕ್ ಮಾಡೋದಕ್ಕೆ ಬೇಕಾಗಿರುತ್ತೆ. ಅದೇನು ಹೇಗೆ ಅನ್ನೋದನ್ನ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ನ ಮಾಡಿಕೊಡ್ತೀನಿ. ಇನ್ನೊಂದು ಏನು ಅಂದರೆ, ಅದು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ನೀವು ಮಾಡೋ ಹಾಗಿದ್ರೆ ಮಾತ್ರ ಇಲ್ಲಿ ಅಪ್ಲೈನ ಮಾಡಿ. ಯಾಕಂದರೆ ಇದು ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ ಇಲ್ಲಿ ನೀವು ಅಪ್ಲೈನ ಮಾಡಿ ಆಮೇಲೆ ಬೇಡ ಅಂದರೆ ನೆಕ್ಸ್ಟ್ ನೀವು ಯಾವ್ದಾದ್ರು ಗೌರ್ಮೆಂಟ್ ಜಾಬ್ಸ್ಗೆ ಅಪ್ಲೈ ಮಾಡಿದಾಗ ನೀವು ಸೆಲೆಕ್ಟ್ ಆಗುವಂಥ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಸೊ ಯಾರು ಕೂಡ ಆ ಮಿಸ್ಟೇಕ್ಸ್ನ ಮಾಡ್ಕೊಂಬಿಡಿ. ರೋಲ್ ತುಂಬಾ ಈಸಿ ಇದೆ, ಬಟ್ ಆದರೂ ಕೂಡ ಕರೆಕ್ಟಾಗಿ ನೀವು ನೋಡಿ ಮಾಡೋ ಹಾಗಿದ್ರೆ ಅಪ್ಲೈನ ಮಾಡಿ. ಯಾಕಂದರೆ ಸ್ಟೂಡೆಂಟ್ಸ್ಗಳು ಕೆಲವೊಂದು ಸಲ ಈ ಮಿಸ್ಟೇಕ್ಸ್ನ ಮಾಡ್ತೀರಾ. ಸೊ ಆ ಮಿಸ್ಟೇಕ್ಸ್ನ ಮಾಡಿದೆ ಕರೆಕ್ಟಾಗಿ ಇಲ್ಲಿ ನೋಡಿಬಿಟ್ಟು ಅಪ್ಲೈನ ಮಾಡಿ. ಇನ್ನು ಅಪ್ಲೈ ಮಾಡುವಂಥ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಜೊತೆಗೆ ಹೇಗೆ ಅಪ್ಲೈ ಮಾಡಬೇಕು, ಏನು ಅಪ್ಲೈ ಮಾಡಬೇಕು, ನಿಮ್ಮ ರೋಲ್ ಏನಿರುತ್ತೆ ಅನ್ನೋದೆಲ್ಲ ಡೀಟೇಲಾಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ಇದು ಬಂದು ಇಂಡೀಡ್ ಆ್ಯಪಲ್ಲಿ ಪೋಸ್ಟ್ ಆಗಿರುವಂಥ ಜಾಬ್ ಆಗಿದೆ. ಹಾಗೆ ನೀವು ಇಲ್ಲಿ ನೋಡಿದ್ರೆ ಹೈಯರಿಂಗ್ ಫ್ರೆಶರ್ಸ್, ರಿಮೋಟ್ ಡೇಟಾ ಎಂಟ್ರಿ ಓಪನಿಂಗ್ಸ್, ವರ್ಕ್ ಫ್ರಮ್ ಹೋಮ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇದು ಬಂದು ಫ್ರೆಶರ್ಸ್ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಡೇಟಾ ಎಂಟ್ರಿ ವೋಟರ್ ರೋಲ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ಅವರು ಕೊಟ್ಬಿಟ್ಟಿದ್ದಾರೆ. ಹಾಗೆ ಕಂಪ್ನಿನ ನೋಡಿದ್ರೆ ಜಾಬ್ ರಿಸರ್ಚ್ ಪಾಯಿಂಟ್ ಅನ್ನೋ ಕಂಪ್ನಿಯವರು ಅಥವಾ ಕಮ್ಯುನಿಟಿಯವರು ಇಲ್ಲಿ ಪೋಸ್ಟ್ನ ಮಾಡಿರುವಂಥದ್ದು. ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಅವರ ವೆಬ್ಸೈಟ್ಗೂ ಕೂಡ ಹೋಗಿ ನೀವು ಚೆಕ್ಔಟ್ ಮಾಡ್ಬೋದು. ಅದು ಹೇಗಿದೆ, ಏನು ಜೆನ್ಯೂನ್ ಅಲ್ವಾ ಅನ್ನೋದು ಕೂಡ ನಿಮಗೆ ಕ್ಲಿಯರ್ ಆಗಿಬಿಡುತ್ತೆ. ಹಾಗೆ ರಿಮೋಟ್ ವರ್ಕ್ ಅಂತ ಮತ್ತೆ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಜೊತೆಗೆ 3,25,000ಇಂದ 3,50,000ವರೆಗೂ ಪರ್ ಇಯರ್ ನಾವು ನಿಮಗೆ ಪೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 27ಇಂದ ಅರೌಂಡ್ 30,000ವರೆಗೂ ಪರ್ ಮಂತ್ ನಿಮಗೆ ಸ್ಯಾಲ್ರಿ ಬರುತ್ತೆ. 3 ಮಂತ್ಸ್ ಅಥವಾ 6 ಮಂತ್ಸ್ ಒನ್ಸ್ ಅವರು ಇಂಕ್ರಿಮೆಂಟ್ಸ್ನ ಮಾಡ್ತಾರೆ. ಸೊ ಇದು ಕಂಪ್ಲೀಟ್ಲಿ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ನಿಮಗೆ 6 ಮಂತ್ಸ್ ಒನ್ಸ್ ಇಂಕ್ರಿಮೆಂಟ್ಸ್ ಆಗ್ತಾ ಹೋಗುತ್ತೆ. ಸೊ ನೋ ನೀಡ್ ಟು ವೆರಿ. ಜೊತೆಗೆ 30,000 ಅಂದರೆ ಒಂದು ಒಳ್ಳೆ ಸ್ಯಾಲ್ರಿನೇ ಆಗಿರುತ್ತೆ. ಈಸಿ ಆಗಿದೆ. ಜೊತೆಗೆ ಇದು ಫ್ರೀಲ್ಯಾನ್ಸಿಂಗ್ ಟೈಪ್, ಯಾವುದೇ ರೀತಿ ಫಿಕ್ಸ್ಡ್ ಟೈಮಿಂಗ್ಸ್ ಇಲ್ಲ, ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಮಾಡಬೇಕು ಅನ್ನೋದಿಲ್ಲ, ಫ್ಲೆಕ್ಸಿಬಲ್ ಇರುತ್ತೆ. ಸೊ ಅದರಿಂದ ಒಳ್ಳೆ ಸ್ಯಾಲ್ರಿನೇ ಆಗಿದೆ. ಹಾಗೆ ಇಲ್ಲಿ ನೀವು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನೀವು ನೋಡ್ಬೋದು, ಇಲ್ಲಿ ನಾವು ಲಿಂಕ್ ಇಂಡೀಡ್ ಆ್ಯಪಿಂದನೇ ನೋಡ್ತಾ ಇರ್ಬೋದು. ಬಟ್ ಅವರ ಅಫಿಷಿಯಲ್ ವೆಬ್ಸೈಟ್
ವೆಬ್ಸೈಟ್ಗೆ ಹೋಗಿ ನಾವಿಲ್ಲಿ ಅಪ್ಲೈನ ಮಾಡ್ತೀವಿ. ಅದರಿಂದ ಯಾವುದೇ ರೀತಿ ನಿಮಗೆ ಫ್ರಾಡ್ ಆಗಬಾರ್ದು ಅಂತ. ಜೊತೆಗೆ ಯಾವುದೇ ಕಂಪ್ನಿಯಲ್ಲಿ ಯಾರೇ ನಿಮಗೆ ಕಾಲ್ ಮಾಡಿ ಇಂಟರ್ವ್ಯೂ ಟೈಮ್ಸಲ್ಲಿ ಅಮೌಂಟ್ನ ಕೇಳಿದರೆ ಯಾರಿಗೂ ಕೂಡ ಹಾಕಬೇಡಿ. ಯಾಕಂದರೆ ಇಲ್ಲಿ ಒಂದು ಜಾಬ್ನ ಕೊಡೋದಕ್ಕೆ ಅವ್ರು ನಮ್ಮ ಹತ್ರ ಅಮೌಂಟ್ನ ಕೇಳೋದಿಲ್ಲ. ಯಾವುದೇ ರೀತಿ ಫೀಸ್ ಆಗಿರ್ಬೋದು, ಲೈಕ್ ರಿಜಿಸ್ಟ್ರೇಷನ್ ಆಗಿರ್ಬೋದು, ಟ್ರೈನಿಂಗ್ ಆಗಿರ್ಬೋದು, ಯಾವುದೇ ರೀತಿ ಫೀಸ್ ಕೇಳಿದ್ರು ಕೂಡ ಕೊಡೋಕ್ಕೆ ಹೋಗಬೇಡಿ. ಓಕೆನಾ? ಸೊ ಒಂದು ಅವೇರ್ನೆಸ್ಗೋಸ್ಕರ ಹೇಳಿದಷ್ಟೇ. ಇನ್ನು ಇಲ್ಲಿ ಮತ್ತೆ ಪೇಔಟ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. 3,25,000 ಇಂದ 3,50,000 ನಾವಿಲ್ಲಿ ಪೇನ ಮಾಡ್ತೀವಿ ಅಂತ. ಜಾಬ್ ಟೈಪ್ ನೋಡಿದ್ರೆ ನಿಮಗೆ ಇಲ್ಲಿ ಫ್ರೆಶರ್ಸ್ ಕೂಡ ಅಪ್ಲೈನ ಮಾಡ್ಬೋದು ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಮತ್ತೆ ವರ್ಕ್ ಫ್ರಮ್ ಹೋಮ್ ಅನ್ನೋದನ್ನು ಕೂಡ ಅವರು ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಫುಲ್ ಜಾಬ್ ಡಿಸ್ಕ್ರಿಪ್ಷನ್ ಅಂತ ಕೊಟ್ಟು ವಿ ಆರ್ ಲುಕಿಂಗ್ ಫಾರ್ ಅ ಡೇಟಾ ಎಂಟ್ರಿ ಓಪನಿಂಗ್ಸ್ ಟು ಜಾಯಿನ್ ಅವರ್ ಟೀಮ್ ಅಂತ ಕೊಟ್ಟಿದ್ದಾರೆ, ಆಪ್ರೇಟರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡೇಟಾ ಎಂಟ್ರಿ ಆಪ್ರೇಟರ್ಸ್ಗೆ ನಮ್ಮ ಟೀಮ್ಗೆ ಜಾಯಿನ್ ಮಾಡ್ಕೊಳ್ಳೋದಕ್ಕೆ ನಾವಿಲ್ಲಿ ಹುಡುಕ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇನ್ ದಿಸ್ ರೋಲ್ ಯು ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಎಂಟರಿಂಗ್ ಆ್ಯಂಡ್ ಮ್ಯಾನೇಜಿಂಗ್ ಡೇಟಾ ಅಕ್ಯುರಸಿ ಆ್ಯಂಡ್ ಎಫೆಕ್ಟಿವ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಅವ್ರು ಕೊಡೋವಂಥ ಇನ್ಫಾರ್ಮೇಷನ್ಸ್ನ ಕರೆಕ್ಟಾಗಿ ಮೇಂಟೈನ್ ಮಾಡೋದು ಹಾಗೆ ಎಂಟ್ರಿ ಮಾಡೋವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ದಿಸ್ ಇಸ್ ಅ ಗ್ರೇಟ್ ಆಪರ್ಚುನಿಟಿ ಫಾರ್ ಇಂಡಿವಿಜುವಲ್ ಹೂ ಆರ್ ಡೀಟೇಲ್ ಓರಿಯೆಂಟೆಡ್ ಆ್ಯಂಡ್ ಈಗರ್ ಟು ಲರ್ನ್ ಅ ವರ್ಕ್ ಫ್ರಮ್ ಹೋಮ್ ಎನ್ವೈರ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಇಲ್ಲಿ ಡೀಟೇಲ್ ಓರಿಯೆಂಟೆಡ್ ಆಗಿ ಕೆಲಸನ ಮಾಡ್ತೀರಾ ಅವ್ರಿಗೆಲ್ಲ ಇದೊಂದು ಬೆಸ್ಟ್ ಆಪರ್ಚುನಿಟಿ ಆಗಿದೆ. ಜೊತೆಗೆ ಮನೆಯಿಂದ ಹೊಸದನ್ನು ಕಲಿಯೋದಕ್ಕೆ ಅಂತ ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ಕೀ ರೆಸ್ಪಾನ್ಸಿಬಿಲಿಟೀಸ್ ಅಂತ ಮೆನ್ಷನ್ ಮಾಡಿ ಡೇಟಾ ಇನ್ಪುಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಡೇಟಾಗಳನ್ನ ಇನ್ಪುಟ್ ಮಾಡುವಂಥದ್ದು, ಟೈಪ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೀವು ಇಲ್ಲಿ ಅದರ ಡಿಸ್ಕ್ರಿಪ್ಷನ್ ಕೂಡ ಅಥವಾ ಮೀನಿಂಗ್ ಕೂಡ ಕೊಟ್ಟಿದ್ದಾರೆ. ಎಂಟರ್ ಡೇಟಾ ಫ್ರಮ್ ಅ ವ್ಯಾಲಿಡ್ ಸೋರ್ಸ್ ಇನ್ ಟು ಅ ಡ್ಯಾಶ್ ಬೋರ್ಡ್, ಅಟೆನ್ಷನ್ ಟು ಡೀಟೇಲ್ ಇಸ್ ಎನ್ಶೋರ್ ಕರೆಕ್ಟ್ನೆಸ್ ಅಂತ ಕೊಟ್ಟಿದ್ದಾರೆ. ಸೊ ಕಂಪ್ನಿಯವರು ಕೊಡುವಂಥ ಅಥವಾ ಕಂಪ್ನಿ ಕಡೆಯಿಂದ ಕೊಡುವಂಥ ಇನ್ಫಾರ್ಮೇಷನ್ಸ್ನ ಕರೆಕ್ಟಾಗಿ ಲೈಕ್ ಟೈಪ್ನ ಮಾಡಬೇಕಾಗಿರುತ್ತೆ ಅಥವಾ ಎಂಟ್ರಿನ ಮಾಡಬೇಕಾಗಿರುತ್ತೆ ಡ್ಯಾಶ್ ಬೋರ್ಡ್ಸ್ಗಳಲ್ಲಿ. ಅಂದರೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಥವಾ ಶೀಟ್ಸ್, ಗೂಗಲ್ ಶೀಟ್ಸ್ನ ಕೊಟ್ಟಿರ್ತಾರೆ, ಅಲ್ಲಿ ನೀವು ಎಂಟ್ರಿನ ಮಾಡಬೇಕಾಗಿರುತ್ತೆ. ಕರೆಕ್ಟಾಗಿದೆಯಾ ಇಲ್ವಾ, ಕರೆಕ್ಟ್ ಅಂತ ಚೆಕ್ ಮಾಡಿ ನೀವು ಕರೆಕ್ಟಾಗಿ ಎಂಟ್ರಿನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಡೇಟಾ ವೆರಿಫಿಕೇಷನ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ರಿವ್ಯೂ ಆ್ಯಂಡ್ ವೆರಿಫೈ ದ ಅಕ್ಯುರಸಿ ಆಫ್ ದ ಎಂಟರಿಂಗ್ ಡೇಟಾ, ಇಟ್ ಹೆಲ್ಪ್ಸ್ ಇನ್ ಮೇಂಟೈನಿಂಗ್ ಡೇಟಾ ಕ್ವಾಲಿಟಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಲೈಕ್ ಕೆಲವೊಂದು ಸಲ ತಪ್ಪಿರುತ್ತೆ, ಹೆಸರು ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅಥವಾ ಏನೋ ಒಂದು ತಪ್ಪಿರುತ್ತೆ, ಅದನ್ನು ಅದು ಎರರ್ ತೋರಿಸುತ್ತೆ. ನೀವು ಆ ಶೀಟಲ್ಲಿ ಅಥವಾ ಅವ್ರು ಏನು ಆ್ಯಪ್ ಹೇಳಿರ್ತಾರೆ ಅಥವಾ ಗೂಗಲ್ ಶೀಟ್ ಹೇಳಿರ್ತಾರೆ ಅಲ್ಲಿ ಅಪ್ಲೈನ ಮಾಡಬೇಕಾದ್ರೆ ಅದು ಎರರ್ ತೋರಿಸುತ್ತೆ. ಸೊ ಅದನ್ನು ಚೆಕ್ ಮಾಡಿ ಏನಾರು ಎರರ್ ಇತ್ತು ಅಂದರೆ ಕಂಪ್ನಿಯವ್ರಿಗೆ ನೀವು ಕೇಳಿದ್ರೆ ಅಥವಾ ಮೆಸೇಜ್ ಮಾಡಿದರೆ ಅವ್ರು ನಿಮಗೆ ಇನ್ಫಾರ್ಮೇಷನ್ಸ್ನ ಕೊಡ್ತಾರೆ. ಸೊ ಈ ರೀತಿಯಾದಂಥ ವರ್ಕ್ನ ನೀವು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದು ಸಲ ನಿಮಗೆ ಆನ್ ಬೋರ್ಡಿಂಗ್ ತೊಗೊಂಡ್ಬೇಕಾದ್ರೆ ಕಂಪ್ಲೀಟಾಗಿ ಟ್ರೈನಿಂಗ್ ಕೊಟ್ಟು ಏನೆಲ್ಲ ಮಾಡಬೇಕು ಅಂತ ಕೂಡ ನಿಮಗೆ ಹೇಳ್ಕೊಡ್ತಾರೆ. ಸೊ ನೋ ನೀಡ್ ಟು ವರಿ, ಏನು ಕಷ್ಟ ಇರಲ್ಲ. ಅವ್ರು ಕೊಡುವಂಥ ಇನ್ಫಾರ್ಮೇಷನ್ ಆಲ್ರೆಡಿ ಕರೆಕ್ಟಾಗೇ ಇರುತ್ತೆ. ಯಾಕಂದರೆ ಅಪ್ಲೈ ಮಾಡಬೇಕಾದ್ರೆ ನಮ್ಮದು ಎಲ್ಲ ಕರೆಕ್ಟಾದಂಥ ಇನ್ಫಾರ್ಮೇಷನ್ಸ್ನೇ ಕೊಟ್ಟಿರ್ತೀವಿ. ಸೊ ಅದೇ ಬಂದಿರುತ್ತೆ. ಕೆಲವೊಂದು ಸಲ ಮಿಸ್ಟೇಕ್ಸ್ ಆಗ್ಬೋದು, ಅದನ್ನು ನೀವು ಚೆಕ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಫೈಲ್ ಮ್ಯಾನೇಜ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಅವ್ರದ್ದು ಏನು ಡಿಜಿಟಲ್ ಫೈಲ್ಸ್ಗಳಿರುತ್ತೆ, PDF ಆಗಿರ್ಬೋದು ಅಥವಾ ಆರ್ಗನೈಸೇಷನ್ದು ಇನ್ಫಾರ್ಮೇಷನ್ಸ್ ಆಗಿರ್ಬೋದು ಅಥವಾ ವೋಟರ್ ID ಇನ್ಫಾರ್ಮೇಷನ್ಸ್ಗಳನ್ನೆಲ್ಲನೂ ನೀವು ಫೈಲ್ಸ್ನ ಮ್ಯಾನೇಜ್ ಮಾಡಬೇಕಾಗಿರುತ್ತೆ. ಎಲ್ಲೂ ಲೈಕ್ ಡಿಲೀಟ್ ಆಗದೆ ಇರೋ ಹಾಗೆ ಅಥವಾ ಎಲ್ಲೂ ಕೂಡ ಲೀಕ್ ಆಗದೆ ಇರೋ ಹಾಗೆ, ಯಾರಿಗೂ ಶೇರ್ ಮಾಡದೇ ಇರೋ ಹಾಗೆ ನೀವು ನೋಡ್ಕೊಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ರಿಪೋರ್ಟಿಂಗ್ ಇಶ್ಯೂಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಏನಾದ್ರು ಇಶ್ಯೂಸ್ ಬರ್ತಾ ಇದೆ, ಲೈಕ್ ಫೌಂಡ್ ಇಶ್ಯೂಸ್ ಇನ್ ಡೇಟಾ ಮ್ಯಾನೇಜ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಏನಾದ್ರು ಡೇಟಾಗಳನ್ನ ಮ್ಯಾನೇಜ್ ಮಾಡಬೇಕಾದ್ರೆ ಅಥವಾ ಟೈಪ್ ಮಾಡಬೇಕಾದ್ರೆ ಅಥವಾ ಫೈಲ್ಸ್ ಓಪನ್ ಆಗ್ತಾಯಿಲ್ಲ ಅಥವಾ ಶೀಟ್ ಓಪನ್ ಆಗ್ತಾಯಿಲ್ಲ, ಈ ರೀತಿ ಏನಾದರೂ ಪ್ರಾಬ್ಲಮ್ಸ್ ಬಂತು ಅಂದರೆ ನೀವು ಇಮಿಡಿಯೇಟಾಗಿ ಕಂಪ್ನಿಯವ್ರಿಗೆ ಅಥವಾ ನಿಮ್ಮ ಯಾರು ಹೈಯರ್ ಆಫೀಸರ್ಸ್ ಇರ್ತಾರೆ ಅವ್ರಿಗೆ ನೀವು ಟೀಮ್ ಮೆಂಬರ್ಸ್ಗಳಿಗೆ ಇನ್ಫಾರ್ಮ್ನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕಂಪ್ಲೀಟ್ ಟಾಸ್ಕ್ ವಿತಿನ್ ಅ ಗಿವನ್ ಟೈಮ್ ಫ್ರೇಮ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಅವ್ರು ನಿಮಗೆ ಒಂದು ಟೈಮ್ ಫ್ರೇಮ್ನ ಕೊಡ್ತಾರೆ, 1 ವೀಕ್ಸ್ 2 ವೀಕ್ಸ್ ಆ ರೀತಿ ಟೈಮ್ ಫ್ರೇಮ್ನ ಕೊಟ್ಟಿರ್ತಾರೆ. ಆ ಟೈಮ್ ಫ್ರೇಮ್ ಒಳಗೆ ನೀವು ಕಂಪ್ಲೀಟ್ ಮಾಡಿ ಅವ್ರಿಗೆ ವಾಪಸ್ ಕಳಿಸ್ಬೇಕಾಗಿರುತ್ತೆ ಇನ್ಫಾರ್ಮೇಷನ್ಸ್ನ ಅಂತ ಹೇಳ್ತಿದ್ದಾರೆ. ಇನ್ನು ಸ್ಕಿಲ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ನೋಡಿದ್ರೆ ಆ ಮಿನಿಮಮ್ ಎಜುಕೇಷನ್ ಲೆವೆಲ್ ಆಫ್ 12th ಪಾಸ್ ಇಸ್ ರಿಕ್ವೈರ್ಡ್ ಅಂತ ಕೊಡ್ತಾ ಇದ್ದಾರೆ. ಸೊ ನಿಮಗೆ 12th ಪಾಸ್ ಇಸ್ ರಿಕ್ವೈರ್ಡ್ ಅಂದರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ 10th ಪ್ಲಸ್ ನೀವು ಓದಿರಬೇಕಾಗಿರುತ್ತೆ. ಸೊ ನೀವು ಡಿಪ್ಲೊಮೊ ಮಾಡಿದರೂ ಕೂಡ ಅದು 12th ಪಾಸ್ ರಿಲೇಟೆಡೇ ಆಗಿರುತ್ತೆ. ಅಂದರೆ ರಿಲೇಟೆಡ್ ಅಂದರೆ ಸೇಮ್ ಟು ಆಗಿರುತ್ತೆ. ಸೊ ನೀವು ಡಿಪ್ಲೊಮೊ ಮಾಡಿದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು, ಏನು ಕೂಡ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಓಕೆನಾ? ಫೆಮಿಲಿಯರ್ ವಿತ್ ಬೇಸಿಕ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಇನ್ಕ್ಲೂಡಿಂಗ್ ಮೈಕ್ರೋಸಾಫ್ಟ್ ವರ್ಡ್ಸ್ ಆ್ಯಂಡ್ ಡೇಟಾ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಬೇಸಿಕ್ ಇನ್ಫಾರ್ಮೇಷನ್ಸ್ ಅಥವಾ ನಾಲೆಜ್ ಇರಬೇಕು ನಿಮಗೆ ಕಂಪ್ಯೂಟರ್ ಬಗ್ಗೆ ಅಥವಾ ಲ್ಯಾಪ್ಟಾಪ್ ಬಗ್ಗೆ. ಅದರಲ್ಲೂ ಯಾವ್ದ್ಯಾವುದು ಅಂದರೆ ಮೈಕ್ರೋಸಾಫ್ಟ್ ವರ್ಡ್ ಮತ್ತು ಡೇಟಾ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಲೈಕ್ ಗೂಗಲ್ ಶೀಟ್ ಆಗಿರ್ಬೋದು ಅಥವಾ
ಮೈಕ್ರೋಸಾಫ್ಟ್ ಎಕ್ಸೆಲ್ ಆಗಿರ್ಬೋದು, ಬೇರೆ ಸಾಫ್ಟ್ವೇರ್ಗಳಲ್ಲಿ ನಿಮಗೆ ಐಡಿಯಾ ಇರಬೇಕು ಅಂತ ಹೇಳ್ತಿದ್ದಾರೆ. ಸೊ ನಿಮ್ಗೆ ಏನೂ ಗೊತ್ತಿಲ್ಲ, ನನಗೆ ಬರೀ ವೆಬ್ಸೈಟ್ಗಳ ಟೈಪ್ ಮಾಡೋದು, ಎಂಟ್ರಿ ಮಾಡೋದು ಅಂದರೆ ಅವ್ರು ಹೇಳ್ತಾರೆ ಹೇಗೆ ಓಪನ್ ಮಾಡೋದು, ಕ್ಲೋಸ್ ಮಾಡಿದೆ ಓಪನ್ ಮಾಡೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಬೇರೆ ಏನಾದ್ರು ಸೆಟ್ಟಿಂಗ್ಸ್ ಗೊತ್ತಿಲ್ಲ ಅಂದರೆ ನೀವು ಅವ್ರನ್ನ ಕೇಳ್ಬೋದು. ಇಲ್ಲಾಂದರೆ ನೀವು ಯೂಟ್ಯೂಬ್ ಅಥವಾ ಬೇರೆ ಕಡೆ ಆ್ಯಪ್ಸ್ಗಳಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಬಿಡುತ್ತೆ. ಸೊ ಅದೇನಷ್ಟು ಕಷ್ಟ ಇರೋದಿಲ್ಲ. ಇನ್ನು ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ ಟು ಮಿನಿಮೈಸ್ ಎರರ್ಸ್ ಡ್ಯೂರಿಂಗ್ ಡೇಟಾ ಎಂಟ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಅಟೆನ್ಷನ್ ಟು ಡೀಟೇಲ್ಸ್ ಇರಬೇಕು. ಕೆಲವೊಂದು ಸಲ ಆ ಕ್ಯಾಪಿಟಲ್ ಲೆಟರ್ಸ್ ಕಡೆ ಕರ್ಸಿವ್ ಲೆಟರ್ಸ್ ಆಗಿರ್ಬೋದು, ಅಥವಾ ಸೆಂಟ್ರಲ್ಲಿ ಕ್ಯಾಪಿಟಲ್ ಲೆಟರ್ಸ್ನ ಯೂಸ್ ಮಾಡಿಬಿಟ್ಟಿರ್ತಾರೆ, ಗ್ಯಾಪ್ ಕೊಟ್ಟಿರೋದಿಲ್ಲ, ಈ ರೀತಿಯಾದಂಥ ಮಿಸ್ಟೇಕ್ಸ್ ಆಗಿರುತ್ತೆ ಕೆಲವೊಂದು ಸಲ. ಅದನ್ನು ಗಮನ ಇಟ್ಟು ನೀವು ಕರೆಕ್ಟಾಗಿ ನೋಡಿ ಕರೆಕ್ಟಾಗಿ ಎಂಟ್ರಿನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಇನ್ ಅ ರಿಮೋಟ್ ಸೆಟಪ್, ಮ್ಯಾನೇಜ್ ಯುವರ್ ಟೈಮ್ ಎಫೆಕ್ಟಿವ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಇದು ನೀವು ಮನೆಯಿಂದನೇ ಮಾಡೋ ಕೆಲಸ ಆಗಿದ್ರೂ ಇಂಡಿಪೆಂಡೆಂಟಾಗಿ ಕರೆಕ್ಟಾಗಿ ಮಾಡಬೇಕಾಗಿರುತ್ತೆ, ಟೈಮ್ ಮ್ಯಾನೇಜ್ ಮಾಡಬೇಕಾಗಿರುತ್ತೆ ಎಫೆಕ್ಟಿವ್ಲಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಇದು ಪ್ರಾಜೆಕ್ಟ್ ವೈಸ್ ಕೊಡೋದ್ರಿಂದ ನೀವು 9 to 5 ಅಥವಾ 9 to 6 ಜಾಬ್ನ ಇಲ್ಲಿ ಮಾಡೋದಿಲ್ಲ, ಫ್ಲೆಕ್ಸಿಬಲ್ ಇರುತ್ತೆ. ಅಥವಾ ಫ್ರೀಲ್ಯಾನ್ಸಿಂಗ್ ಟೈಪ್ ಆಗಿರೋದ್ರಿಂದ ನೀವು ನಿಮ್ಮ ಪರ್ಸ್ನಲ್ ವರ್ಕ್ ಜೊತೆಗೆ ಈ ವರ್ಕು ಕಂಪ್ಲೀಟ್ ಆಗಿದೆಯಾ ಇಲ್ವಾ ಅನ್ನೋದನ್ನ ನೀವು ಚೆಕ್ ಮಾಡಿಕೊಂಡು ಟೈಮ್ ಫ್ರೇಮ್ ಒಳಗೆ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಟು ಇಂಟರ್ಯಾಕ್ಟ್ ವಿತ್ ಅ ಟೀಮ್ ಆ್ಯಂಡ್ ರಿಪೋರ್ಟ್ ಇಶ್ಯೂಸ್ ಕ್ಲಿಯರ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕು, ಕಮ್ಯುನಿಕೇಷನ್ ಸ್ಕಿಲ್ನ ಇಲ್ಲಿ ಏನಕ್ಕೆ ಹೇಳ್ತಾ ಇದ್ದಾರೆ ಅಂದರೆ ಟೀಮ್ ಅವ್ರ ಜೊತೆ ಮಾತಾಡೋದಕ್ಕೆ, ಜೊತೆಗೆ ಏನಾದ್ರು ಇಶ್ಯೂಸ್ ಬಂತು ಅಂದರೆ ಅದನ್ನು ಕ್ಲಿಯರಾಗಿ ಅವ್ರಿಗೆ ಅರ್ಥ ಮಾಡಿಸೋದಕ್ಕೆ ನಿಮಗೆ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಕನ್ನಡ ಆಗಿರ್ಬೋದು ಅಥವಾ ಇಂಗ್ಲೀಷ್ ಆಗಿರ್ಬೋದು, ಎರಡರಲ್ಲಿ ನಿಮ್ಗೆ ಯಾವ್ದಾದ್ರು ಅಥವಾ ಎರಡು ಕೂಡ ಚೆನ್ನಾಗಿ ಮಾತಾಡೋದಕ್ಕೆ, ಕ್ಲಿಯರಾಗಿ ಹೇಳೋದಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ವಿಲ್ಲಿಂಗ್ ಟು ಲರ್ನ್ ಆ್ಯಂಡ್ ಅಡಾಪ್ಟ್ ನ್ಯೂ ಟೂಲ್ಸ್ ಆ್ಯಂಡ್ ಪ್ರೋಸೆಸ್ ನೆಸಸರಿ ಅಂತ ಹೇಳ್ತಾ ಇದ್ದಾರೆ. ಸೊ ಏನಾದ್ರು ನಿಮಗೆ ಹೊಸದು ಕಲಿಬೇಕಾಗಿರುತ್ತೆ ಅಥವಾ ತಿಳ್ಕೊಳ್ಬೇಕಾಗಿರುತ್ತೆ ಆ ಕೆಲಸನ ಮಾಡೋದಕ್ಕೆ ಅಥವಾ ನೆಕ್ಸ್ಟ್ ಕೆಲಸನ ಮಾಡೋದಕ್ಕೆ ಅಂದರೆ ಕಲಿಯೋದಕ್ಕೆ ನೀವು ರೆಡಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಕರೆಕ್ಟಾಗಿ ಇಲ್ಲಿ ಅರ್ಥ ಮಾಡಿಕೊಂಡು ಕೆಲಸನ ಮಾಡಬೇಕಾಗಿರುತ್ತೆ. ದಿಸ್ ರೋಲ್ ಇಸ್ ಐಡಲ್ ಫಾರ್ ಸಮ್ವನ್ ವಿತ್ 0 to 1 years ಆಫ್ ಎಕ್ಸ್ಪೀರಿಯನ್ಸ್ ಲುಕಿಂಗ್ ಟು ಸ್ಟಾರ್ಟ್ ದೇರ್ ಕೆರಿಯರ್ಸ್ ಇನ್ ಡೇಟಾ ಮ್ಯಾನೇಜ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ 0 to 1 year ಎಕ್ಸ್ಪೀರಿಯನ್ಸ್ ಒಳಗಿದ್ದೀರಾ ಅಂದರೆ ಫ್ರೆಶರ್ಸ್ ಇದ್ದೀರಾ, ಯಾರು ಅವರ ಕೆರಿಯರ್ನ ಡೇಟಾ ಮ್ಯಾನೇಜ್ಮೆಂಟಲ್ಲಿ ಸ್ಟಾರ್ಟ್ ಮಾಡಬೇಕಂತಿದ್ರೆ ಅವ್ರಿಗೆ ಇದೊಂದು ಒಳ್ಳೆ ಆಪರ್ಚುನಿಟಿ ಅಥವಾ ಐಡಲ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಎಕ್ಸ್ಪೀರಿಯನ್ಸ್ 0 to 1 ಅಂತ ಮತ್ತೆ ಮೆನ್ಷನ್ನ ಮಾಡಿದ್ದಾರೆ. ಸ್ಯಾಲ್ರಿ ನೋಡಿದ್ರೆ ನೀವು 3,25,000 3,50,000 ಪರ್ ಆ್ಯನಮ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಇನ್ನು ಮಂತ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 27,000 to 30,000 ಈಸಿಯಾಗಿ ಅರ್ನಿಂಗ್ಸ್ನ ಮಾಡ್ಬೋದು. ಇಂಡಸ್ಟ್ರಿ ಬಂದು ಅದರ್ಸ್ ಅಂತ ಮೆನ್ಷನ್ನ ಮಾಡಿದ್ದಾರೆ. ಕ್ವಾಲಿಫಿಕೇಷನ್ಸ್ 12th ಪಾಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಅಟ್ಲೀಸ್ಟ್ 12th ಪಾಸ್ ಆದರೂ ಆಗಿರಬೇಕಾಗಿರುತ್ತೆ. ಕೀ ಸ್ಕಿಲ್ಸ್ ನೋಡಿದ್ರೆ ನಿಮಗೆ ಡೇಟಾ ಎಂಟ್ರಿ ಆಪ್ರೇಟರಿಂಗ್ ಅಥವಾ ಡೇಟಾ ಎಂಟ್ರಿ ಎಕ್ಸಿಕ್ಯೂಟಿವ್ ಆಗಿ ನೀವು ಇಲ್ಲಿ ಕೆಲಸನ ಮಾಡ್ತೀರಾ ಅಂತ ಹೇಳ್ತಾರೆ. ಸೊ ಡೇಟಾ ಎಂಟ್ರಿ ಮಾಡೋದಕ್ಕೆ ಒಟ್ಟಿನಲ್ಲಿ ನಿಮಗೆ ಬರಬೇಕಾಗಿರುತ್ತೆ ಅಷ್ಟೇ, ಬೇರೆ ಏನು ಎಕ್ಸ್ಟ್ರಾ ಸ್ಕಿಲ್ಸ್ ಅಥವಾ ಜಾಸ್ತಿ ಸ್ಕಿಲ್ಸ್ಗಳು ಏನು ಇಲ್ಲಿ ಅವ್ರು ನಿಮಗೆ ಕೇಳಿಲ್ಲ. ನಿಮಗೆ ಚೆನ್ನಾಗಿ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು, ಡೇಟಾ ಎಂಟ್ರಿ ಮಾಡೋಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಇದಿಷ್ಟು ಕೆಲಸದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಹೇಗೆ ಅಪ್ಲೈ ಮಾಡೋದು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಈ ಸ್ಟೆಪ್ಸ್ನ ನೀವು ಮಿಸ್ ಮಾಡದೆ ಕರೆಕ್ಟಾಗಿ ಅಪ್ಲೈನ ಮಾಡಬೇಕು. ಹೇಗೆ ಅಪ್ಲೈನ ಮಾಡಬೇಕಂದ್ರೆ ಇಲ್ಲಿ ಅಪ್ಲೈ ಆನ್ ಕಂಪನಿ ಸೈಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ನಾನಿಲ್ಲಿ ರಿಜಿಸ್ಟರ್ ಆಗಿಲ್ಲ, ರಿಜಿಸ್ಟರ್ ಆಗಿ ನಿಮ್ಗೊಂದ್ಸಲ ತೋರಿಸ್ಕೊಡ್ತೇನೆ. ಸೊ ಒಂದು ಸಲ ನೀವು ಇಲ್ಲಿ ಲಾಗಿನ್ ಆಗಿ ಅಲ್ಲಿ ಅಪ್ಲೈ ಬೈ ಕಂಪನಿ ಸೈಟ್ಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮತ್ತೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ, ನೀವು ಚೆಕ್ ಮಾಡ್ಕೊಬೋದು. ಹೇಗೆ ಅಪ್ಲೈನ ಮಾಡಬೇಕಂದ್ರೆ ಇಲ್ಲಿ ಅಪ್ಲೈ ನೌ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಅದಾದಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ಫಾರ್ಮ್ ಓಪನ್ ಆಗುತ್ತೆ. ಮೊದಲನೇದಾಗಿ ನೀವು ನಿಮ್ಮ ನೇಮ್ ಹಾಕಬೇಕಾಗಿರುತ್ತೆ. ಅದಾದಮೇಲೆ ನಿಮ್ಮ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಬೇಕು. ನಿಮ್ಮ ಇಮೇಲ್ ID-ನ ನೀವು ಇಲ್ಲಿ ಹಾಕಬೇಕಾಗಿರುತ್ತೆ. ಅದಾದಮೇಲೆ ಕಂಪ್ನಿ ಹಾಕಬೇಕಾಗಿರುತ್ತೆ. ಸೊ ಎಲ್ಲಿರೋದು ಆ ರೀತಿ ನೀವು ಇಂಡಿಯಾನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವಿಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ಕರೆಂಟ್ ಸಿಟಿ ಕೇಳ್ತಾ ಇದೆ. ಸೊ ನಿಮ್ಮ ಸಿಟಿ ಯಾವುದಿದೆ, ಬ್ಯಾಂಗ್ಳೂರು, ಮೈಸೂರು ಏನಾಗಿದೆ ಅದನ್ನು ನೀವು ಇಲ್ಲಿ ಹಾಕಬೇಕಾಗಿರುತ್ತೆ. ಕರೆಂಟ್ ಲೊಕೇಶನ್ಸ್ನ ನೀವು ಹಾಕಬೇಕಾಗಿರುತ್ತೆ. ನಿಮ್ಮ ಕರೆಂಟ್ ಲೊಕೇಶನ್ಸ್, ನಿಮ್ಮ ಮನೆ ಅಡ್ರೆಸ್ ಆಗಿರ್ಬೋದು, ಅದನ್ನು ನೀವು ಇಲ್ಲಿ ಹಾಕಬೇಕು. ಅದಾದಮೇಲೆ ನೀವು ನಿಮ್ಮ ಮೊಬೈಲ್ ನಂಬರ್, ಯಾವುದಕ್ಕೆ ಇನ್ಕಮಿಂಗ್ ಕಾಲ್, ಔಟ್ ಗೋಯಿಂಗ್ ಜೊತೆಗೆ ವಾಟ್ಸಪ್ ಇದೆ, 3 ಇರುವಂಥ ಒಂದು ನಂಬರ್ನ ನೀವು ಕೆಲಸಕ್ಕೆ ಅಂತ ಇಟ್ಕೊಳ್ಬೇಕಾಗಿರುತ್ತೆ. ಆ ನಂಬರ್ನ ಇಲ್ಲಿ ಕೊಡಬೇಕು. ಅದಾದಮೇಲೆ ಕ್ವಾಲಿಫಿಕೇಷನ್ಸ್ನ ಹಾಕಬೇಕಾಗತ್ತೆ. ಸೊ ಇಲ್ಲಿ ನಿಮ್ಗೆ ಯಾವುದಾಗಿದೆ ಅದನ್ನು ನೀವು ಹಾಕ್ಬೋದು.
ನಾನಿಲ್ಲಿ BCom ಆಗಿರೋದ್ರಿಂದ BCom ಆಗ್ತಿದ್ದೀನಿ. ನೀವು ಜಸ್ಟ್ PUC ಪಾಸ್ ಆಗಿದ್ದೀರಾ ಅಂದರೆ ನೀವು ಸೆಕೆಂಡ್ PUCದು ಹೈಯರ್ ಎಜುಕೇಷನ್ಸ್ ಹಾಕ್ಬೋದು. ಇಲ್ಲ ನೀವು ನೋಡ್ಬೋದು ಇಲ್ಲಿ ಡಿಪ್ಲೊಮಾ ಆಪ್ಷನ್ ಕೂಡ ಇದೆ. ಸೊ ನೀವು ಡಿಪ್ಲೊಮಾ ಕೂಡ ನೀವು ಹಾಕ್ಬೋದು. ನಾನು ಜಸ್ಟ್ BCom ಅಂತ ಹಾಕಿದ್ದೀನಿ. ಅದಾದಮೇಲೆ ಇಲ್ಲಿ ನೀವು ಟೋಟಲ್ ವರ್ಕ್ ಎಕ್ಸ್ಪೀರಿಯನ್ಸ್ ಕೇಳ್ತದೆ. ನೀವು ಏನಾದ್ರು ಫ್ರೆಶರ್ ಆಗಿದ್ದರೆ ನೀವು ಇಲ್ಲಿ ಫ್ರೆಶರ್ ಅಂತ ಕೊಡ್ಬೋದು. ನಾನಿಲ್ಲಿ 3 years ಅಂತ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಸೆಲೆಕ್ಟೆಡ್ ಮೋಡ್ಸ್ ನೋಡ್ರಿ ಎಷ್ಟು ಮಂತ್ ಮಾಡಿದ್ದೀರಾ ನೀವು ಅಂತ ಕೇಳ್ತಾ ಇದ್ದಾರೆ. ಸೊ ನಾನಿಲ್ಲಿ ಅರೌಂಡ್ 8 months ಆಗಿದೆ. ಸೊ ಅದ್ರ ಮೇಲೆ ಅದೇ ರೀತಿ ನಾನು ಕ್ಯಾಲ್ಕುಲೇಟ್ ಮಾಡಿ ಹಾಕ್ತೀನಿ. ಅಥವಾ ನೀವು ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಫ್ರೆಶರ್ ಅಂತ ಸೆಲೆಕ್ಟ್ ಮಾಡ್ಕೊಬೋದು. ನೋ ನೀಡ್ ಟು ವರಿ. ಇನ್ನು ಕರೆಂಟ್ ಸ್ಯಾಲ್ರಿ ಕೇಳ್ತಾ ಇದೆ. ಸೊ ಎಷ್ಟು ಲ್ಯಾಕ್ಸಲ್ಲಿ ನಿಮಗೆ ಕರೆಂಟ್ ಸ್ಯಾಲ್ರಿ ಆ್ಯನ್ಯುವಲ್ ಸ್ಯಾಲ್ರಿ ಇರಬೇಕು ಅಂತ ಕೇಳ್ತದೆ. ಸೊ ನಾನು ಇಲ್ಲಿ 3 lakhs ಹಾಕ್ತಿದ್ದೀನಿ. ಅದ್ರ ಮೇಲೆ ನಾನಿಲ್ಲಿ 75,000 ಅಥವಾ 70 ಅಂತ ಹಾಕ್ತೀನಿ. ಅವರಲ್ಲಿ 50 ಕೊಟ್ಟಿದ್ದಾರೆ. ಸೊ ನಾನು ಜಸ್ಟ್ ಸ್ವಲ್ಪ ಜಾಸ್ತಿ ಕೇಳ್ತಾ ಇದ್ದೀನಿ. ಅವರು ಅರೌಂಡ್ ಹೇಳ್ತಾರೆ ನಮಗೆ. ಆಮೇಲೆ ಡ್ಯೂರಿಯೇಷನ್ ಆಫ್ ನೋಟಿಸ್ ಪೀರಿಯಡ್ನ ಕೇಳ್ತಾ ಇದ್ದಾರೆ. ಸೊ 15 days ಆರ್ ಲೆಸ್ ಅಂತ ನಾವು ಹಾಕಬೇಕಾಗಿರುತ್ತೆ. ಅದು ಇಂಪಾರ್ಟೆಂಟ್. 15 days ಆರ್ ಲೆಸ್ ನೀವು ಹಾಕಲೇಬೇಕು. ಇನ್ನು ಕೀ ಸ್ಕಿಲ್ಸ್ ಕೇಳ್ತಾ ಇದ್ದಾರೆ. ನೀವಲ್ಲಿ ನೋಟಿಸ್ ಮಾಡಿದರೆ ನಿಮಗೆ 2 to 3 ಸ್ಕಿಲ್ಸ್ ಕೇಳಿದರು. ಲೈಕ್ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು, ಡೇಟಾ ಎಂಟ್ರಿ ಇರಬೇಕು ಅಂತ. ಸೊ ನೀವು ಅವೆರಡನ್ನೂ ಇಲ್ಲಿ ಆ್ಯಡ್ ಮಾಡಬೇಕಾಗಿರುತ್ತೆ. ಗುಡ್ ಕಮ್ಯುನಿಕೇಷನ್ ಸ್ಕಿಲ್, ಡೇಟಾ ಎಂಟ್ರಿ, ಜೊತೆಗೆ ಟೈಪಿಂಗ್ ಸ್ಪೀಡ್ ಚೆನ್ನಾಗಿದೆ, ಟೈಮ್ ಮ್ಯಾನೇಜ್ಮೆಂಟ್ ಇದೆ. ಈ 4 ಪಾಯಿಂಟ್ನ ನೀವು ಆ್ಯಡ್ ಮಾಡಲೇಬೇಕಾಗಿರುತ್ತೆ. ಇದ್ರ ಜೊತೆಗೆ ನಿಮಗೆ ಯಾವುದು ಆ್ಯಡ್ ಮಾಡಬೇಕನ್ಸುತ್ತೆ ಅದು ಎಲ್ಲನೂ ಕೂಡ ಆ್ಯಡ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ನಾನು ಈ 4 ಪಾಯಿಂಟ್ಸ್ ಅಂತೂ ನೀವು ಆ್ಯಡ್ ಮಾಡಲೇಬೇಕು. ಸ್ಟಾರ್ಟಿಂಗಲ್ಲಿ ಆ 4 ಪಾಯಿಂಟ್ಸ್ನು ನೀವು ಸ್ಕಿಲ್ಸ್ನು ಆ್ಯಡ್ ಮಾಡಿ. ಅದಾದಮೇಲೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನೀವು ನಿಮ್ಮ ರೆಸ್ಯೂಮ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಚೂಸ್ ಫೈಲ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ರೆಸ್ಯೂಮ್ ಏನಿದೆ ನೇಮ್ ಅದನ್ನು ಸರ್ಚ್ ಮಾಡಿದ್ರೆ ನಿಮಗೆ ಶೋ ಆಗುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಅಲ್ಲಿ ಲೈಕ್ ಏನು ಹೇಳ್ತಾರೆ ರೆಸ್ಯೂಮ್ ಆಟೋಮೆಟಿಕ್ಕಾಗಿ ಅಪ್ಲೋಡ್ ಆಗುತ್ತೆ. ಅದಾದಮೇಲೆ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗಿರುತ್ತೆ. ನಾನು ಮೇಲೆ ಕೇಳಿರೋ ಎಲ್ಲ ಇನ್ಫಾರ್ಮೇಷನ್ನು ಕೊಟ್ಟು ನಿಮ್ಗೊಂದ್ಸಲ ತೋರಿಸ್ಕೊಡ್ತೀನಿ. ಸೊ ಎಲ್ಲದಕ್ಕೂ ಲೈಕ್ ಆನ್ಸರ್ಸ್ ಮಾಡಾದ್ಮೇಲೆ ನೀವು ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಥ್ಯಾಂಕ್ ಯು ಫಾರ್ ಯುವರ್ ಓಕೆ, ಸೊ ವಿ ಆರ್ ರಿಸೀವಿಂಗ್ ಯುವರ್ ಬಿಸ್ನೆಸ್ ರಿಕ್ವೈರ್ಮೆಂಟ್ಸ್, ಅವರ್ ಟೀಮ್ ವಿಲ್ ಸೂನ್ ಗೆಟ್ ಇನ್ ಟಚ್ ವಿತ್ ಯು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರು ನಮ್ಮ ರೆಸ್ಯೂಮ್ಸ್ನ ಅಥವಾ ನಮ್ಮ ಅಪ್ಲಿಕೇಶನ್ನ ಚೆಕ್ ಮಾಡಿ ಬಿಸ್ನೆಸ್ ಡೇಸ್ ಒಳಗೆ ನಮಗೆ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀವಿ ನೀವು ಕೊಟ್ಟಿರೋಂಥ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ನಂಬರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಆಗಿ ಜಂಕ್ ಫೋಲ್ಡರ್ನು ಕೂಡ ಚೆಕ್ ಮಾಡ್ಕೊತಾರೆ ಇರಿ. ಯಾವುದೇ ಅನ್ನೋನ್ ನಂಬರಿಂದ ನಿಮಗೆ ಕಾಲ್ ಅಥವಾ ಇಮೇಲ್ ಬಂದರೆ ಅಂದರೆ ಕಾಲ್ ಮತ್ತು ಮೆಸೇಜ್ ಬಂದರೆ ಪ್ಲೀಸ್ ಚೆಕ್ ಮಾಡಿ ಅದನ್ನು ಆನ್ಸರ್ ಮಾಡಿ ಕಾನ್ಫಿಡೆಂಟಾಗಿ ಮಾತಾಡಿ. ಜೊತೆಗೆ ವಾಟ್ಸಪ್ ಬರೋದಿಲ್ಲ ಆಲ್ಮೋಸ್ಟ್. ಅಕಸ್ಮಾತ್ ಏನಾದ್ರು ಮೆಸೇಜ್ ಬಂತು ಅಂದರೆ ವೆರಿಫೈ ಮಾಡ್ಕೊಳ್ಳಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡಿದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ನ ಆಗಿ. ಅದರಿಂದ ನಾನು ಹಾಕೊಂತ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲೇ ನಿಮಗೆ ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬಲ್ಲ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.